ನಾಳೆಯಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯಲಿದೆ. ಗಣರಾಜ್ಯೋತ್ಸವ ಅಂಗವಾಗಿ 217ನೇ ಫ್ಲವರ್ ಶೋ ನಾಳೆಯಿಂದ ಶುರುವಾಗುತ್ತೆ. ಜನವರಿ 27ರವರೆಗೆ ಆಯೋಜನೆ ಮಾಡಲಾಗಿದೆ. ರಾಮಾಯಣ ದರ್ಶನಂ ಥೀಮ್ನ ಅಡಿ ಆಯೋಜನೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. ರಜೆ ದಿನದಲ್ಲಿ ಹೆಚ್ಚು ಜನರು ಬಂದಾಗ ಪ್ರವೇಶ ದ್ವಾರದಲ್ಲಿ ಸಾಕಷ್ಟು ತೊಂದರೆಯಾಗುತ್ತೆ. ಹೀಗಾಗಿ ಆನ್ಲೈನ್ ಮೂಲಕ ಟಿಕೆಟ್ ಪಡೆಯೋಕ್ಕೆ ಅವಕಾಶ ಇದೆ. QR ಕೋಡ್ ಸ್ಕ್ಯಾನ್ ಮಾಡಿ ಕೂಡಲೇ ಟಿಕೆಟನ್ನು ಪಡೆಯಬಹುದು. ನಮ್ಮ ಇಲಾಖೆಯ ವೆಬ್ಸೈಟ್ನಲ್ಲಿ QR ಕೋಡನ್ನು ಪ್ರಕಟಿಸಲಾಗುತ್ತೆ. ಸಾರ್ವಜನಿಕರು ಆದಷ್ಟು ಬೇಗ ಆನ್ಲೈನ್ ಟಿಕೆಟ್ ಪಡೆದು ಬರೋದು ಸೂಕ್ತ ಎನ್ನುವುದಾಗಿ ಸದ್ಯ ಗೊತ್ತಾಗಿದೆ. ಅಲ್ಲಿನ ಆಡಳಿತ ವರ್ಗದವರು ತಿಳಿಸಿದ್ದಾರೆ. ಲಾಲ್ಬಾಗ್ ತೋಟಗಾರಿಕಾ ಇಲಾಖೆಯಿಂದ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೋಟಗಾರಿಕಾ ಇಲಾಖೆಯ ನಿರ್ದೇಶಕ ರಮೇಶ್, ಹಾಗೆಯೇ ಜಂಟಿ ನಿರ್ದೇಶಕ ಜಗದೀಶ್, ಉಪನಿರ್ದೇಶಕ ಬಾಲಕೃಷ್ಣ ಸೇರಿದಂತೆ ಹಲವರು ಭಾಗಿಯಾಗಿ ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಬಾರಿಯೂ ಕೂಡ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ವತಿಯಿಂದ ಲಾಲ್ಬಾಗಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಬಾರಿಯ ವಿಷಯವನ್ನು ನಾವು ಶ್ರೀ ರಾಮಾಯಣ ದರ್ಶನವನ್ನು ನೀಡಿದಂಥ ವಾಲ್ಮೀಕಿಯವರ ವಿಷಯವನ್ನು ಆಧರಿಸಿ, ಮಹರ್ಷಿ ವಾಲ್ಮೀಕಿಯವರ ವಿಷಯವನ್ನು ಆಧರಿಸಿ ಈ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗ್ತಾಯಿದೆ. ಇದು ಲಾಲ್ಬಾಗಲ್ಲಿ ನಡೀತಾ ಇರ್ತಕ್ಕಂಥ 217ನೇ ಫಲಪುಷ್ಪ ಪ್ರದರ್ಶನವಾಗಿರ್ತದೆ. ಇದರ ಆಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಯಾವ ವಿಷಯಗಳನ್ನು ಭಾಳ ಪ್ರಮುಖವಾಗಿ ಸಾರ್ವಜನಿಕರಿಗೆ ಬಿತ್ತರಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು, ವಿಷಯ ತಜ್ಞರನ್ನು ಒಳಗೊಂಡಂಥ ಸಮಿತಿಯನ್ನು ಮಾಡಿಕೊಂಡು, ಆ ಸಮಿತಿಯಲ್ಲಿ ನಮ್ಮ ಸಾಹಿತ್ಯ ಅಕಾಡೆಮಿಯ ಚೇರ್ಮನ್ರವರು ಆಗಿರ್ತಕ್ಕಂಥ ದೇವಾರ ಕೊಂಡರೆಡ್ಡಿಯವರು, ಯಲ್ಲಪ್ಪ ರೆಡ್ಡಿಯವರು, ಸತ್ಯನಾರಾಯಣರವರು, ಡಾಕ್ಟರ್ ವಿಶ್ವನಾಥ್ರವರು ಮತ್ತು ಇತರರು ಅನೇಕ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಲಾಲ್ಬಾಗ್ನಲ್ಲಿ ನಡೆಯುವಂಥ ಫ್ಲವರ್ ಶೋ ಸಾಕಷ್ಟು ಆಕರ್ಷಕವಾಗಿರುತ್ತೆ. ವರ್ಷದಿಂದ ವರ್ಷಕ್ಕೆ ಅದರ ವೈಭವ ಹೆಚ್ಚಾಗ್ತಾ ಇದೆ. ಈ ಬಾರಿ ಹೇಗಿದೆ ಫ್ಲವರ್ ಶೋ? ಹಾಗೆಯೇ ಟಿಕೆಟ್ ದರ ಎಷ್ಟಿದೆ? ಸಂಪತ್, 217ನೇ ಫ್ಲವರ್ ಶೋ ಗಣರಾಜ್ಯೋತ್ಸವ ಅಂಗವಾಗಿ ನಾಳೆಯಿಂದ ಅಧಿಕೃತವಾಗಿ ಚಾಲನೆ ಆಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ CM ಮತ್ತೆ DCM ಹಾಗೂ ಸಚಿವರು ಉದ್ಘಾಟನೆ ಮಾಡುವಂತ ಕೆಲಸ ಆಗುತ್ತೆ. ರಜೆ ದಿನದಲ್ಲಿ ಹೆಚ್ಚೆಚ್ಚು ಜನರು ಬರ್ತಾರೆ ಎನ್ನುವಂತ ನಿರೀಕ್ಷೆಯಲ್ಲಿ 8-10 ದಿನಗಳ ಮುಂಚಿತವಾಗಿ ಈ ಫ್ಲವರ್ ಶೋ ಅನ್ನ ಆಯೋಜನೆ ಮಾಡ್ತಾರೆ. ಈ ಬಾರಿ ವಿಶೇಷವಾಗಿ QR ಕೋಡ್ ಮೂಲಕವಾಗಿ ಟಿಕೆಟ್ ಗಳನ್ನ ಸ್ಕ್ಯಾನ್ ಮಾಡುವ ಮೂಲಕವಾಗಿ ಪಡಿಬಹುದು. ಇಲಾಖೆ ಸಂಬಂಧಪಟ್ಟಾಗೆ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ QR ಕೋಡ್ ಟಿಕೆಟ್ ಏನಿದೆಯೋ ಅದು ವೆಬ್ಸೈಟ್ ನಲ್ಲೂ ಕೂಡ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈ ಬಾರಿ ವಿಶೇಷವಾಗಿ ಸುಮಾರು 85 ರೀತಿಯ ಹೂಗಳನ್ನ ಬಳಕೆ ಮಾಡುವ ಮೂಲಕವಾಗಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಬರುವಂತಹ ಸಾರ್ವಜನಿಕರು ಇರ್ತಾರೋ ಅವರಿಗೆ ಪ್ಲಾಸ್ಟಿಕ್ ಕವರ್ ಗಳನ್ನ ತರಬೇಡಿ ಎನ್ನುವಂತ ಸೂಚನೆಯನ್ನು ಕೂಡ ತೋಟಗಾರಿಕೆ ಇಲಾಖೆಯಿಂದ ಮಾಡಿರುವಂತದ್ದು. ಅಲ್ಲಲ್ಲಿ ಹೂಗಳೇನಿರ್ತಾವೋ ನಿಲ್ಲಿಸಬೇಕಾದಂತಹ ಹೂಗಳೇನು ಇರುವಂತಹ ಜಾಗದಲ್ಲಿ ಜನರು ನಿಲ್ಲಬಾರದು, ಮುಟ್ಟಬಾರದು ಎನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 10 ಕಡೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. 3 ಕಡೆ ವೈದ್ಯಕೀಯ ಸೇವೆಯನ್ನು ಕೂಡ ಮಾಡಲಾಗಿರುವಂತದ್ದು. ನಾಯಿ, ಮಂಗ, ಜೇನು ಹುಳುಗಳ ವಿಚಾರವಾಗಿ ಆಗಾಗ ಒಂದಷ್ಟು ನೆಗೆಟಿವ್ ಥಿಂಗ್ಸ್ ಕೂಡ ಲಾಲ್ಬಾಗ್ ಫ್ಲವರ್ ಶೋದಲ್ಲಿ ಕೇಳಿ ಬರುತ್ತೆ. ಕೆಲವೊಂದು ಬಾರಿ ಜೇನುಹುಳ ಬಂದಂತಹ ಪ್ರವಾಸಿಗರನ್ನ ಕರೆದಿರುವಂತಹ ಉದಾಹರಣೆ ಕೂಡ ಆಗಿದೆ. ಹಾಗಾಗಿ ಸುರಕ್ಷತಾ ಕ್ರಮಗಳನ್ನು ಕೂಡ ಈ ತೋಟಗಾರಿಕಾ ಇಲಾಖೆಯಿಂದ ಮಾಡಿರುವಂತದ್ದು. ಜೊತೆಗೆ ಇನ್ನಿತರ ಒಂದಷ್ಟು ಇಲಾಖೆಗಳು ಕೂಡ ಇವರಿಗೆ ಕೈ ಜೋಡಿಸುವಂತ ಕೆಲಸ ಆಗಿದೆ. ಈ ಬಾರಿ ಪ್ರಮುಖವಾಗಿ ಆಕರ್ಷಣೆ ಆಗ್ತಿರುವಂತದ್ದೇ ವಾಲ್ಮೀಕಿ ಥೀಮ್ ನಲ್ಲಿ ಈ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದ್ದು, ನಾಳೆಯಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಈ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದ್ದು, ಗಣರಾಜ್ಯೋತ್ಸವ ಜೊತೆಗೆ ವಾಲ್ಮೀಕಿಯ ರಾಮಾಯಣ ಏನ್ ಬರ್ದಿರ್ತಾರೋ ಆ ರಾಮಾಯಣ ಬರ್ದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅದರದ್ದೇ ಆದಂತಹ ಥೀಮು, ಜೊತೆಗೆ ರಾಮಾಯಣದ ಪುಸ್ತಕ, ಆಮೇಲೆ ಇವರ ಒಂದು ಪ್ರತಿಮೆ ಸೇರಿದಂತೆ ಹೂಗಳ ಮೂಲಕವಾಗಿ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದು, ನಾಳೆಯಿಂದ ಲಕ್ಷಾಂತರ ಜನ ಬರ್ತಾರೆ ಎನ್ನುವಂತ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತದ್ದು. ಸರಿಸುಮಾರು 8ರಿಂದ 10 ಲಕ್ಷಕ್ಕಿಂತ ಹೆಚ್ಚು ಜನ ಈ ಬಾರಿ ಬರ್ತಾರೆ, ಫ್ಲವರ್ ಶೋ ಅನ್ನ ವೀಕ್ಷಣೆ ಮಾಡ್ತಾರೆ ಎನ್ನುವಂತ ನಂಬಿಕೆಯ ಮೇಲೂ ಕೂಡ ತೋಟಗಾರಿಕಾ ಇಲಾಖೆ
ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ 8 ಗಂಟೆಯಿಂದ ಬರುವಂತಹ ಪ್ರವಾಸಿಗರಿಗೆ ಗೇಟ್ ಓಪನ್ ಇರುತ್ತೆ. ಸಂಬಂಧಪಟ್ಟಾಗೆ ಅಲ್ಲೇ ಟಿಕೆಟ್ ಕೂಡ ಸಿಗುತ್ತೆ, ಜೊತೆಗೆ ಆನ್ಲೈನ್ ನಲ್ಲೂ ಕೂಡ ಟಿಕೆಟ್ ಸೌಲಭ್ಯವನ್ನು ಕೂಡ ಕೊಡುವಂತ ಕೆಲಸ ಆಗುತ್ತೆ. ನಾಳೆ ಅಧಿಕೃತವಾಗಿ ಸಿಎಂ ಅವರು ಚಾಲನೆ ಆದ ಬಳಿಕ 8 ರಿಂದ 10 ದಿನಗಳ ಕಾಲ ಜನರಿಗೆ ಅವಕಾಶ ಕೂಡ ಇರುತ್ತೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.